ಗೈಸ್ ಇವತ್ತು ನವಿಲ್ ನೋಡಕ್ ಬಂದ್ವಿ. ಓಹೋ ನಮ್ಮನ್ನು ನೋಡಿ ಹೇಳಿಸ್ಬಿಡ್ತು. ಅರ್ಪಿತಾ ನಿನ್ನ ಹೆಸರೇನ? ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನವಿಲ್ ನೋಡಕ್ ಬಂದ್ವಿ. ಓಹೋ ನಮ್ಮನ್ನು ನೋಡಿ ಹೇಳಿಸ್ಬಿಡ್ತು. ಅಕ್ಕೆ ನಾವು ಇವತ್ತು ದೋಸ್ತರ ಜೊತೆ ಇಲ್ಲಿ ಹವೇಲಿದೆ. ಹಂಗ ಸ್ವಲ್ಪ ವಿಡಿಯೋ ಮಾಡಕ್ಕಂತ ಹೇಳಿದೆ. ಇದು ಹೇಗಿದೆ ವರದಾ ನದಿ. ಇದು ವರದಾ ನದಿ ಯಾವ ಪರಿ ಹರಿತಾ ಇದೆ ನೋಡಿ. ನಾರ್ಮಲ್ ಆಗಿದೆ ಆದರೂ ನೀರು ನೋಡಿ ಸ್ವಲ್ಪ ತುಂಬ ಕೆಂಪಾಗಿದೆ. ಇನ್ನೂ ತಿಳಿ ನೀರು ಆಗ್ಬೇಕಂದ್ರೆ ಭಾಳ ನೋಡಿ. ಎಲ್ಲರೂ ಹೋಗಿದ್ದೇವೆ ನೋಡಿ. ಇವು ಶೀಟ್ವೆ ದಾರಿ. ಇದು ಮಾತ್ರ ಸಖತ್ತಾಗಿದೆ. ಕಟ್ ಮಾಡೋಣ ನೋಡಿ. ವ್ಯೂ ಸಖತ್ತಾಗಿದೆ. ಮಾತಾಡ ಫ್ರೆಂಡ್ಸ್ಗೆ ಬೆಳೆಸಿ. ಯಾಕಂದರೆ ಒಂದು ಯೂಟ್ಯೂಬ್ ತುಂಬ ಒಂದು 2 ತಿಂಗಳಾಯಿತು. ತುಂಬ ಕಷ್ಟಪಟ್ಟಿದ್ದಾನೆ. ಬೆಳೆಸಿ ನಮ್ಮಿಂದ ನೀವು ಏನು ಸಪೋರ್ಟು ಇರಲಿ ಬಡ ಕಲಾವಿದರಿಗೆ. ಇದು ನೋಡ ವ್ಯೂ ಹೆಂಗೈತಿ. ಚೆನ್ನಾಗಿದೆ ನೋಡಿ. ನದಿ ಇವತ್ತ ನೋಡ್ತಿದ್ರಲ್ಲಿ ಇರ್ಬೋದ. ಇಲ್ಲ ಈಗ ಸ್ಟಾರ್ಟಿಂಗ್ ಹರಿತೈತಲ್ಲ, ಈಗ ಸಿಗಲ್ಲ. ಆದ್ರೆ ನೋಡ್ಬೇಕು ಬಳಿ ಹಾಕಿ ನೋಡಿದ್ರೆ ಸಿಗ್ಬೋದು ನೋಡಿ. ಈ ಸುನಿಲ್ಲ ಈಗ ನದಿ ಹತ್ರ ಬರೀ ಇಂಥವು ಇರ್ತಾವಲ್ಲ, ಅದೇ ಇರಬೇಕು. ಅದೇ ಇದ್ರೆ ಜಾಸ್ತಿ ಹಾವು ಆಮೆ ಮೀನುಗಳು ಓಡಾಡ್ಬೇಕು. ಒಂದು ದಿನ ಮಳೆಗಾಲದಾಗ ಟೂರ್ ಹೋಗ್ಬೇಕಂದ್ರೆ ಕೈಯಾಗ ದುಡ್ಡಿಲ್ಲ, ಫ್ರೆಂಡ್ಶಿಪ್ ಸನ್ಯಕ್ಕಿಲ್ಲ. ಎಲ್ಲರೂ ಟೂರ್ದಾರ ಅವ್ರವ್ರ ಕೆಲಸದಲ್ಲಿ ಜೀವನದಾಗ ಏನಾರು ಸಾಧನೆ ಮಾಡ್ಬೇಕು. ಆದ್ರೆ ಮಾಡೋಣ ಸ್ಲಬ್ ಏನು ಮಾಡ್ಬೇಕಂದ್ರು ಟೈಮ್ ಹಿಡಿತೀವಿ. ಹಾಂ ಸಡನ್ ಆಗಿ ಏನು ಸಿಗಲ್ಲ. ಆದ್ರೆ ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ ಅಂತಿಲ್ಲ. ಹುಡುಗ ಏನು ಹುಚ್ಚಾಗ್ಯಾನವ ಹಂಗಾಗ್ಯಾನ ಅಂತಾರೆ. ಒಂದು ದಿವಸ ಮನಸ್ಸು ನೋಡ್ತಾರೆ, ಒಂದು ದಿವಸ ನೋಡ್ತಾರೆ. ಆದ್ರೆ ಇವತ್ತು ನಮ್ಮ ತಾಣದಲ್ಲಿ ದೊಡ್ಡ ಮಳೆ ಆಗಿದೆ. ಏನು ಮಳೆ ಅಂದ್ರೆ ಫುಲ್ಲು ಜೋರು ಮಳೆ. ಹೆಂಗೆ ಚೆನ್ನಾಗಿದೆ ನಮ್ಮ ತಾಣದಲ್ಲಿ. ಫುಲ್ಲು ಜೋರು ಮಳೆ. ಹೊರಗೆ ಹೋಗ್ಬೇಕಂದ್ರೆ ಬಿಡಲ್ಲ. ಮಳೆ ಮಾತ್ರ ರಾಕೆಟ್ ಆಗಿದೆ. ಮಳೆ ಮಾತ್ರ ರಾಕೆಟ್ ಆಗಿದೆ. ತುಂಬ ಜೋರು ಮಳೆ. ಬಲ ಅರ್ಪಿತಾ ನಿನ್ನ ಹೆಸರೇನು? ಅರ್ಪಿತಾನೇ ಅಲ್ಲ, ಅರ್ಪಿತಾನೇ ನಿನ್ನ ಹೆಸರು? ಇವತ್ತೇನು ಮಾಡಿದ್ವಿ ಶಾಲೆಗೆ? ಹೋಮ್ವರ್ಕ್ ಏನೇನು ಕೊಟ್ಟಿದ್ರೆ ಏನು ಮಾಡಿದ್ವಿ? ಬರ್ದಿ ಅಲ್ಲ? ಈಗ ಎಷ್ಟನೇ ಕ್ಲಾಸು? ಹಾಂ 4th 5th. ಏನು ಓದ್ತಿ? ಇಂಗ್ಲೀಷ್, ಕನ್ನಡ, ಹಿಂದಿ ಇಲ್ಲ ಎಲ್ಲ ಓದ್ತೀವಿ. ಈಗೇನು ರೊಟ್ಟಿ ಮಾಡಕ್ಕೆ ಹೊಂಟೇನೆ? ರೊಟ್ಟಿ ಮಾಡಕ್ಕೆ ಹೊಂಟಿ ಇಲ್ಲ ರೊಟ್ಟಿ ಮಾಡಕೊಂಡಿ. ರೊಟ್ಟಿ ಮಾಡಕ್ಕೆ ಹೊಂಟಿನ ಹೇಳ. ಹಾಂ ಅದು ಯಾರು ರೊಟ್ಟಿ ನೀವು ಮಾಡಿದ್ರೆ ನಿಮ್ಮ ಅಪ್ಪ ತಾಯಿ ಮಾಡ್ತಾರೆ? ನಿಮ್ಮ ಮಮ್ಮಿಯರು ಎಲ್ಲುಗಾರ? ನಿಮ್ಮ ಅಪ್ಪನು ರೊಟ್ಟಿ ಮಾಡಿ ರೂಢಿ ಆಗಿದ್ನ?